ವೀಕ್ಷಕರೇ, ಮಧ್ಯಪ್ರದೇಶದ ಇಂದೋರ್ ಮಹೋ ಅನ್ನುವಂತಹ ಪ್ರದೇಶದಲ್ಲಿ ಮಾರ್ಚ್ 9ನೇ ತಾರೀಕು ಮಧ್ಯರಾತ್ರಿ ಹೀಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಗೆದ್ದಿದ್ದಕ್ಕೆ ಅಲ್ಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಂತಹ ಒಂದು ಗುಂಪು ಅಲ್ಲೊಂದು ಜಾಮಾ ಮಸೀದಿ ಇದೆ, ಅದನ್ನ ದಾಡ್ಕೊಂಡು ಹೋದ್ರು. ಅಷ್ಟು ಹೊತ್ತಿಗೆ ಅವರ ಮೇಲೆ ದಾಳಿ ಆಗೋದಕ್ಕೆ ಶುರು ಆಗುತ್ತೆ ನೋಡಿ. ಮುಖಕ್ಕೆ ಬಟ್ಟೆಯನ್ನ ಕಟ್ಕೊಂಡು ಕೈಯಲ್ಲಿ ದೊಣ್ಣೆ ಕಲ್ಲುಗಳನ್ನ ಹಿಡ್ಕೊಂಡು ಅಲ್ಲಿದ್ದಂಥವರ ಮೇಲೆ ದಾಳಿಯನ್ನು ಮಾಡಲಾಗತ್ತೆ. ಇವರದೊಂದು ಸಿಗ್ನೇಚರ್ ಸ್ಟೈಲ್ ಆಗಿಬಿಟ್ಟಿದೆ ಇದು, ಕಲ್ಲು ತೂರಾಟ ಮಾಡೋದು, ಆಮೇಲೆ ಅಲ್ಲಿರುವಂತಹ ವಾಹನಗಳೆಲ್ಲವನ್ನ ಸುಟ್ಟು ಹಾಕ್ಬಿಡೋದು. ಇನ್ನಿದು ನನ್ನ ಕಟ್ಟು ಕಥೆ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಅಲ್ಲ, ಇಲ್ಲಿ ಸತ್ಯ ಹೇಳೋರಿಗೆ ಯಾವತ್ತಿದ್ರೂ ವಿರೋಧಿಗಳು ಜಾಸ್ತಿ ಅಲ್ವಾ, ಸತ್ಯಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ. ನೋಡ್ಕೊಂಡ್ರಾ? ಸರಿಯಾಗಿ ನೋಡ್ಕೊಂಡ್ರಾ? ಹಾ, ಹೀಗೆ ದಾಳಿ ಆಗುತ್ತೆ. ಹೀಗೆ ದಾಳಿ ಮಾಡೋದಕ್ಕೆ ಕಾರಣ ಅಲ್ಲಿದ್ದಂತಹ ಆ ಗುಂಪು ಏನಿದೆ ಅದು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿದಂತೆ. ಮಸೀದಿಯ ಮುಂದೆ ಆ ಘೋಷಣೆಯನ್ನ ಕೂಗಿದ್ದು ಬಹಳ ದೊಡ್ಡ ಅಪರಾಧ. ಹಾಗಾಗಿ ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಸಿಟ್ಟಿಗೆದ್ದು ಅವರ ಮೇಲೆ ದಾಳಿಯನ್ನು ಮಾಡಲಾಗುತ್ತೆ. ಈಗ ಒಂದು ವರ್ಗ ರೆಡಿಯಾಗಿ ಕೂತಿರುತ್ತೆ. ಯಾಕೆ? ನೀನು ಒಬ್ಬ ಮುಸ್ಲಿಂ ಅಲ್ವಾ, ನೀನು ಒಬ್ಬ ಮುಸಲ್ಮಾನಳಾಗಿ ಮುಸಲ್ಮಾನರಿಗೆ ಬೈತಿಯಲ್ಲ ಯಾವಾಗ್ಲೂ, ನಿನ್ ಬರೀ ನಾಟಕ, ಪೇಮೆಂಟ್ ಗಿರಾಕಿ ಬರುತ್ತೇವೆಲ್ಲವು. ನಂದೊಂದು ಪ್ರಶ್ನೆ ಇದೆ, ಇಂತಹ ಕೆಲಸಗಳನ್ನ ನೋಡಿ ನಾನು ಇನ್ನೇನು ಚಪ್ಪಾಳೆ ತಡ್ಕೊಂಡು ಕೂತ್ಕೊಳ್ಳ? ತಪ್ಪಿರುವಂಥದನ್ನ ತಪ್ಪು ಅಂತಾನೆ ಹೇಳ್ತೀನಿ. ಆದ್ರೆ ಇಲ್ಲಿ ಸರಿ ಮಾಡ್ಕೊಳ್ಳೋರು ಯಾರಿಲ್ವೇ? ಕೇವಲ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ಳೋರು ಮಾತ್ರ ಅಲ್ವೇ ಇರೋದು. ಹಾಗಾಗಿ ತಪ್ಪು ಅಂತ ನಾನು ಹೇಳಿದ್ರೆ ನಾನೇ ಅಪರಾಧಿ ಆಗ್ಬಿಡ್ತೀನಿ ನಿಮ್ಮ ಕಣ್ಣಲ್ಲಿ. ಇವೆಲ್ಲವನ್ನ ನೋಡಿದ್ರೆ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಯಾರು ಅನ್ನುವಂಥ ಅನುಮಾನ ಮೂಡುತ್ತೆ. ಅದರಲ್ಲಿ ತಪ್ಪೇನೂ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.